Hello everyone, welcome to the day 1 of ಬೇಸಿಕ್ ಎಲಿಮೆಂಟ್ಸ್. ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮ್ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಪೇಸ್ಟ್ ಮಾಡಿರ್ತೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ಟಿಪ್ಪು, ಮೆಹಂದಿನ ಏನಾದರೂ ಎಕ್ಸಸ್ ಮೆಹಂದಿ ಏನಾದರೂ ಬಂದರೆ ಸೊ ಅದನ್ನು ಕೈಯಲ್ಲೇ ಹೊಲಿಸ್ಕೊಳ್ಳಿ, ಯಾಕಂದರೆ ಟಿಪ್ ಕ್ಲೀನಾಗಿ ಬರುತ್ತೆ. ಮತ್ತು ಈ ಒಂದು ಬೇಸಿಕ್ ಎಲಿಮೆಂಟ್ಸ್ ಕ್ಲಾಸಸಲ್ಲಿ ತುಂಬ ಥರದ ಬೇಸಿಕ್ ಎಲಿಮೆಂಟ್ಸ್ ಇರುತ್ತೆ. ಮೆಹಂದಿ ಹಾಕೋ ಒಂದು ಸ್ಟಾರ್ಟಿಂಗ್ ಸ್ಟೇಜೇ ಇದು. ಸೊ ಈ ಒಂದು ಬೇಸಿಕ್ ಎಲಿಮೆಂಟ್ಸಲ್ಲಿ ತುಂಬಾ ಎಲಿಮೆಂಟ್ಸ್ ಬರುತ್ತೆ. ಸೊ ಅದರಲ್ಲಿ ಬೇಸಿಕ್ಕಾಗಿ ಆ್ಯಂಡ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅಂದರೆ ವರ್ಟೆಕ್ಸ್ ಲೈನ್, ಹಾರಿಜಾಂಟಲ್ ಲೈನ್, ಥಿಕ್ ಲೈನ್, ಡಾಟ್ಸ್, ಹಂಪ್ಸ್, ಸರ್ಕಲ್, ಸ್ಪೈರಲ್, ಜಿಗ್ಜ್ಯಾಗ್, ಹಾರ್ಟ್ ಶೇಪ್, ವೆಯ್ನ್ಸ್, ಫ್ಲವರ್ ಆ್ಯಂಡ್ ಲೀಫ್. ಸೊ ಈ ಥರ ಇಷ್ಟೊಂದು ಎಲಿಮೆಂಟ್ಸ್ ಬರುತ್ತೆ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಎಲಿಮೆಂಟ್ ಅನ್ನೋದಾದರೆ. ಸೊ ಇದರಲ್ಲಿ ವರ್ಟೆಕ್ಸ್ ಲೈನ್ ಸೊ ಉದ್ದ ಬರುತ್ತೆ. ಮತ್ತು ಹಾರಿಜಾಂಟಲ್ ಲೈನ್ ಇದನ್ನು ತುಂಬ ಕಡೆನೇ ನಾವು ಯೂಸ್ ಮಾಡ್ತೀವಿ. ಸೊ ಬೆಲ್ಟ್ಸ್ಗೆ ನಾವು ತುಂಬಾ ಯೂಸ್ ಮಾಡ್ತೀವಿ. ಸೊ ಇದನ್ನು ಒಂದು ಸ್ವಲ್ಪ ಗ್ಯಾಪ್ ಇಲ್ದಿರ, ಸೊ ನಾನು ಸೆಕೆಂಡ್ ಲೈನ್ನ ನಾನು ಯಾವ ಥರ ಬರೆದಿದ್ದೀನೋ ಸೊ ಆ ಥರ ಅಲ್ದಿರ, ಸೊ ಆ ಥರ ಸೆಂಟ್ರಲ್ಲಿ ಗ್ಯಾಪ್ ಬರಬಾರ್ದು. ಸೊ ಕ್ಲೀನಾಗಿ ಸ್ಟ್ರೈಟ್ ಲೈನ್ ಬರೋ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಥಿಕ್ ಲೈನ್ ಅನ್ನೋದು ಪ್ರಾಕ್ಟೀಸ್ ಇದ್ದರೆ ನಾವು ಬೇಕಾದರೆ ಸೊ ಥಿಕ್ ಲೈನ್ ನಾವು ಬರೆದ್ಬಿಡ್ಬೋದು. ಬಟ್ ಪ್ರಾಕ್ಟೀಸ್ ಇಲ್ಲಾಂದರೆ ಸಿಂಗಲ್ ಲೈನ ಡಬಲ್ ಸರಿ ಹಾಕ್ಕೊಂಡು ಸೆಂಟ್ರಲ್ಲಿ ಬೇಕಾದರೆ ನಾವು ಶೇಡ್ ಮಾಡ್ಕೋಬೋದು. ಮತ್ತು ಡಾಟ್ಸ್ನ ತಂಬ ಪ್ರೆಷರ್ನಿಂದ ಸ್ವಲ್ಪನೇ ನಮಗೆ ಯಾವ ಥರ ಎಷ್ಟು ಬೇಕೋ ಅಷ್ಟು ಥರನೇ ಡಾಟ್ಸ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತು ಹಂಪ್ಸ್ ಅನ್ನೋದು ಸೊ ಫಸ್ಟ್ ನಾನು ತೋರಿಸ್ಕೊಟ್ಟ ಹಾಗೆ ನಿಮಗೆ ಬರೆಯೋಕ್ಕೆ ಬಂದಿಲ್ಲ ಅಂದರೆ ಸೊ ಸೆಕೆಂಡು ಸೊ ನೀವು ಡಬಲ್ ಲೈನ್ಸ್ ಹಾಕ್ಕೊಂಡು ಸೊ ಅದ್ರಲ್ಲಿ ಬೇಕಾದರೆ ಹಂಪ್ಸ್ ಬರ್ಕೋಬೋದು. ಸೊ ಅಲ್ಲಿ ಒಂದು ಸೈಜ್ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಸರ್ಕಲ್ ಕೂಡ ಅಷ್ಟೇ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬರ್ಕೋಬೋದು. ಮತ್ತು ಸ್ಪೈರಲ್ ಕೂಡ ಫಸ್ಟ್ ರೌಂಡ್ ಮಾಡಿಕೊಂಡು ಅದಾದಮೇಲೆ ಹಾಕೋಕ್ಕೆ ಬಂದರೆ ಸ್ಪೈರಲ್ ಹಾಕ್ಬೋದು. ಇಲ್ಲಾಂದರೆ ಫಸ್ಟ್ ರೌಂಡ್ ಮಾಡಿಕೊಂಡು ಅದು ಒಳಗಡೆ ಬೇಕಾದರೆ ಸ್ಪೈರಲ್ ಥರ ಮಾಡ್ಕೋಬೋದು. ಮತ್ತು ಜಿಗ್ಜ್ಯಾಗ್ ಸೊ ಇದನ್ನು ಕೂಡ ನಾವು ತುಂಬ ಕಡೆನೇ ಯೂಸ್ ಮಾಡ್ತೀವಿ. ಸೊ ಈ ಜಿಗ್ಜ್ಯಾಗ್ ಲೈನ್ ಕೂಡ ಅಷ್ಟೇ, ಒಂದು ಮೇಲೆ ಒಂದು ಕೆಳಗಡೆ ಬಂದರೆ ಸೊ ಈ ಥರ ಡಬಲ್ ಲೈನ್ಸ್ನ ಹಾಕ್ಕೊಂಡು ಅದು ಒಳಗಡೆ ಕ್ಲೀನಾಗಿ ನೀವು ಜಿಗ್ಜ್ಯಾಗ್ನ ಬರ್ಕೋಬೋದು. ಮತ್ತು ಎಲ್ಲೂ ಅಷ್ಟೇ ಮೆಹಂದಿನ ಗ್ಯಾಪ್ ಕೊಡಬೇಡಿ. ಸೊ ಗ್ಯಾಪ್ ಕೊಟ್ಟರೆ ಅದನ್ನು ಫಿಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಮತ್ತು ನೆಕ್ಸ್ಟ್ ಬೇಸಿಕ್ ಎಲಿಮೆಂಟ್ ಬಂದು ಹಾರ್ಟು. ಸೊ ಈ ಹಾರ್ಟ್ ಶೇಪ್ಸ್ನ ಕೂಡ ನಾವು ತುಂಬ ಕಡೆನೇ ಯೂಸ್ ಮಾಡ್ತೀವಿ. ಸೊ ಇದನ್ನು ಕೂಡ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತು ವೆಯ್ನ್ಸು, ಸೊ ಈ ವೆಯ್ನ್ಸ್ ಬರೆಯುವಾಗ ಫಸ್ಟು ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಡಾಟ್ಸ್ ಇಟ್ಕೊಳ್ಳಿ. ಆ ಡಾಟ್ಸ್ ಇಟ್ಕೊಂಡ್ಮೇಲೆ ಸೊ ಟಿಪ್ನ ನೀವು ಒರೆಸ್ಕೊತಾನೆ ಇರಬೇಕಾಗುತ್ತೆ. ಸೊ ಪರ್ಫೆಕ್ಟಾಗಿ ಆ ಒಂದು ಮೆಹಂದಿ ಬರೋದಕ್ಕೆ. ಮತ್ತು ಈ ಥರ ನೀವು ಎರಡು ಕಡೆಯೂ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ಸೊ ನಿಮಗೆ ವೆಯ್ನ್ಸ್ ಬಂದುಬಿಡುತ್ತೆ. ಸೊ ಈ ವೆಯ್ನ್ಸ್ನ ನಾವು ತುಂಬ ಬೆಲ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಲೈಕ್ ಒಂದು ಮೆಹಂದಿ ಅನ್ನೋವಾಗ ಒಂದು ಸ್ಟೆಪ್ಸ್ ಇರುತ್ತೆ. ಸೊ ಅದರಲ್ಲಿ ಬೆಲ್ಟ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಅಂದರೆ ಡೇ 1ನಲ್ಲಿ ಬೇಸಿಕ್ ಎಲಿಮೆಂಟ್. ಸೊ ನೆಕ್ಸ್ಟ್ ನಾನು ಬೆಲ್ಟ್ಸ್ನ ಕೂಡ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಲೈಕ್ ಕೂಡ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇದು ಒಂದು ಬೇಸಿಕ್ ಫ್ಲವರ್ ಎಲಿಮೆಂಟ್. ಸೊ ಈ ಥರ ನೀವು ಒಂದು ಸ್ಪೈರಲ್ ಹಾಕ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಅದಾದಮೇಲೆ 4 ಕಡೆನೂ ಲೈನ್ಸ್ ಬರ್ಕೊಂಡು ಸೊ ಅದನ್ನು ನೀವು ಜಾಯಿನ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ಫ್ಲವರ್ನ ಬಿಡಿಸ್ಬೋದು. ಸೊ ದಿಸ್ ಈಸ್ ದ ಒನ್ ಟೈಪ್ ಆಫ್ ಟಿಪ್ ಟು ಡ್ರಾ ಎ ಫ್ಲವರ್. ಆ್ಯಂಡ್ ನೆಕ್ಸ್ಟ್ ಬಂದು ಲೀಫು. ಸೊ ಲೀಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ತುಂಬ ಕಡೆನೂ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಲೀಫ್ನ ಬರೆಯೋ ಟಿಪ್ ಏನು ಅಂದರೆ ಸೊ ಫಸ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಪಕ್ಕ ಕೂಡ ಲೈನ್ಸ್ ಹಾಕ್ಕೊಂಡು ಅದಕ್ಕೆ ಫಸ್ಟು ಲೀವ್ಸ್ ಬರ್ಕೊಳ್ಳಿ. ಅದಾದಮೇಲೆ ಮೇಲಿಗೆ ಬರ್ಕೊಂಡ್ರೆ ಇದು ಕೂಡ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಲೀವ್ಸು, ಫ್ಲವರ್ಸು ಇನ್ನು ಯಾವ್ಯಾವ ಥರ ಡಿಫ್ರೆಂಟಾಗಿ ಬರೆಯೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.